ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಕಲ್ಲಾಗಿನ ಚಟ್ನಿ ಅಂಥೇಳಿ ನಿಮ್ಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಒಂದು ಅರ್ಧ ಚಮಚೇನ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಈ ಜೀರಿಗೆ ಹಾಕ್ಕೊಂಡು ನಾವು ಚೆಂದಾಗ ಅರಿಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಮೆಣಸಿನ್ಕಾಯಿ ಬೇಗ ಸಣ್ಣ ಆಗಲ್ಲ ಅಂತ ಹೇಳಿ ಅದನ್ನು ಬಿಸಿ ನೀರಲ್ಲಿ ನೆನೆಸಿಡ್ತಾರೆ. ಒಂದು ಅರ್ಧ ಗಂಟೆನೋ 1 ಗಂಟೆನೋ ನೆನೆಸಿಟ್ಬಿಟ್ರೆ ಬೇಗ ಅದು ಸಣ್ಣ ಆಗುತ್ತೆ ಅಂತ ಹೇಳಿ. ಕೆಲವೊಬ್ಬರಿಗೆ ಅದು ಆಗಲ್ಲ, ಪಟ್ ಅಂತ ಮಾಡ್ಬೇಕನ್ಸುತ್ತೆ, ಆವಾಗ ಮಾಡ್ತಾರೆ. ಈ ಥರ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸಣ್ಣಗೆ ಅರಿಬೇಕು. ಇದೆಲ್ಲ ಸಣ್ಣಗೆ ಅರಿದ ಮೇಲೆ ಇದಕ್ಕೆ ಒಂದು ದೊಡ್ಡದು ದಪ್ಪದಾಗಿರೋ ಈರುಳ್ಳಿ ತೊಗೋಬೇಕು. ಆಮೇಲೆ ಹಾಗೆ ಕರಿಬೇವು ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ಹಾಕ್ರಿ. ಇದು ಸಿಂಪಲ್ಲಾಗಿ ಕಲ್ಲಾಗಿನ ಚಟ್ನಿ ಕುಟ್ಟೋದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿ, ಅಂದರೆ ಸ್ವಲ್ಪ ದಪ್ಪನೂ ಇರಬೇಕು, ಸ್ವಲ್ಪ ಸಣ್ಣನೂ ಇರಬೇಕು, ಆ ಥರ ಮೀಡಿಯಮ್ ಸೈಜಲ್ಲಿ ಹೆಚ್ಚಿ ಇದನ್ನು ಈ ಚಟ್ನಿ ಜೊತೆ ಕೂಡಿಸ್ಬೇಕು. ಅಂದರೆ ಅವಳು ಚವಳು ಕುಟ್ಟೋದು ಅಂತ ಹೇಳ್ತೀವಿ. ಈ ಚಟ್ನಿ ಜೊತೆ ಕೂಡಿಸಿದಾಗ ಅದು ಭಾಳ ಟೇಸ್ಟ್ ಕೊಡುತ್ತೆ. ಈ ಚಟ್ನಿ ಐತಲ್ಲ, ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣವೇ ಪಲ್ಯ ಮಾಡೋಕ್ಕಾಗಲಿಲ್ಲ, ನಮಗೆ ಎಲ್ಲೋ ಪಟ್ಟಂತ ಹೋಗಬೇಕಾಗಿರುತ್ತೆ, ಆವಾಗ ಇದು ಬೇಗನೆ ಆಗುವಂಥ ಚಟ್ನಿ. ಪಟ ಒಂದಿಷ್ಟು ಈರುಳ್ಳಿ ಅದ್ರ ಜೊತೆ ಜಜ್ಜಿ ಕೂಡಿಸಿ ಮಾಡಿಬಿಟ್ರೆ ಈ ದಿಢೀರ್ ಅಂತ ಹೇಳಿ ಈ ಚಟ್ನಿ ರೆಡಿ ಆಗುತ್ತೆ. ಈ ಕಡೆ ಇವರು ಬಿಸಿ ರೊಟ್ಟಿಗೆ ಹಂಚಿಟ್ಟಿದ್ರು. ಆಲ್ರೆಡಿ ರೊಟ್ಟಿ ಮುಗಿಯೋಕ್ಕೆ ಬಂದಿತ್ತು, ಇನ್ನು ಸ್ವಲ್ಪ ರೊಟ್ಟಿ ಇತ್ತು. ಹೀಗಾಗಿ ಈ ಕಾಂಬಿನೇಷನ್ ಹೆಂಗಂದರೆ, ಜೋಳದ ರೊಟ್ಟಿ, ಬಿಸಿ ರೊಟ್ಟಿ, ಆಮ್ಯಾಗೆ ಕಲ್ಲಾಗಿನ ಚಟ್ನಿ, ಆಮೇಲೆ ಎಣ್ಣೆ ಹಚ್ಕೊಂಡು ತಿಂದರೆ ಅಮೃತ ಅಂತ ಹೇಳ್ತೀವಿ ನೋಡಿ ನಾವು. ಆ ಅಮೃತದ ರುಚಿ ನಮಗೆ ಸಿಗ್ತೈತಿ. ಏನೋ ಪಲ್ಯ ಮಾಡೋಕ್ಕಾಗಲಿಲ್ಲ, ಮೊಸರಿಲ್ಲ, ಅದಿಲ್ಲ ಇದಿಲ್ಲ ಅಂತ ರಗಳೆ ಮಾಡೋ ಬದಲಿ ಈ ಕಲ್ಲಾಗಿನ ಚಟ್ನಿ ಆಮೇಲೆ ಬಿಸಿ ರೊಟ್ಟಿ ತಿಂದರೆ, ಒಂದು ರೊಟ್ಟಿ ತಿನ್ನೋನು ಈ ರುಚಿಯಾಗಿರೋ ಚಟ್ನಿಗೆ ಒಂದು 4 ರೊಟ್ಟಿ ಕೂಡ ತಿಂತಾನೆ. ಇದಕ್ಕೆ ಇನ್ನೂ ಕೆಲವೊಬ್ಬರು ಬೆಲ್ಲ ಸೇರಿಸ್ತಾರೆ, ಹುಣಸೆ ಹಣ್ಣು ಹುಳಿ ಸೇರಿಸ್ತಾರೆ. ಇದು ದಿಢೀರಂತ ಬೇಗನೆ ಮಾಡುವಂಥ ಚಟ್ನಿ. ಇವರೇನಿಲ್ಲ, ಈಗ ಕುಟ್ಟಿದ ತಕ್ಷಣವೇ ಹಿಂಗೆ ಖಾಲಿ ಆಗೇ ಬಿಡುತ್ತದು, ಉಳಿಯೋದಿಲ್ಲ ಕೂಡ ಮಧ್ಯಾಹ್ನಕ್ಕೂ. ಆ ಥರ ನಿಮಗೆ ರೊಟ್ಟಿ ಮಾಡೋ ವಿಡಿಯೋ ಬೇಕು ಅಂತಂದರೆ ನನ್ನ ಒಂದು ಅರಿವೆ ಗುರು ಶೈಲಾ ಚಾನಲ್ಗೆ ಹೋದರೆ ನೀವು ಈ ರೊಟ್ಟಿ ಮಾಡೋ ವಿಧಾನನ ನಾನು ಪೂರ್ತಿಯಾಗಿ ತೋರಿಸಿದ್ದೀನಿ, ನೀವು ಅಲ್ಲಿ ನೋಡಬೇಕು. ಆಮೇಲೆ ಈ ರೊಟ್ಟಿ ಜೊತೆ ಈ ಚಟ್ನಿ ಒಂದಿದ್ರೆ ಸಾಕು. ಹೇಳಿದ್ನಲ್ಲ, ಒಂದು ತಿನ್ನೋರು 4 ರೊಟ್ಟಿ ಕೂಡ ತಿಂತಾರೆ. ಈ ಥರ ರುಚಿಕಟ್ಟಾಗಿರೋ ಚಟ್ನಿನ ನೀವು ಮನೆಯಲ್ಲಿ ಮಾಡಬಹುದು. ಅಂದರೆ ದಿಢೀರನೇ ಚಟ್ನಿ ಆಗುವಂಥದ್ದು. ಇದನ್ನು 4-5 ದಿನ ಇಟ್ಟರೂ ಕೂಡ ಇದು ಕೆಡೋದಿಲ್ಲ. ಒಂದನೇದು ಇದು ಪ್ಲಸ್ ಪಾಯಿಂಟ್ ಏನಂದ್ರೆ 4-5 ದಿನ ಇಟ್ಟರೂ ಕೂಡ ಕೆಡೋದಿಲ್ಲ. ಇನ್ನು ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ 1 ವಾರಗಟ್ಟಲೆ ಅಂತೂ ಇದು ಹಾಳಾಗುವುದಿಲ್ಲ. ಈ ಕಡೆ ಒಂದು ರೊಟ್ಟಿ ಬೇಯುವಷ್ಟರಲ್ಲೇ ಇನ್ನೊಂದು ರೊಟ್ಟಿ ಅವರು ಬಡಿದು ರೆಡಿ ಮಾಡ್ತಾ ಇರ್ತಾರೆ. ಈ ಬಿಸಿ ತವಾಗಿನ ರೊಟ್ಟಿ, ಆಮೇಲೆ ಚಟ್ನಿ, ಇದಕ್ಕೆ ತುಪ್ಪ ಅಷ್ಟೊಂದು ಕಾಂಬಿನೇಷನ್ ಆಗಲ್ಲ. ಎಣ್ಣೆ, ನೀವು ಗಾಣದ ಎಣ್ಣೆ ಅಥವಾ ಒಳ್ಳೆ ಎಣ್ಣೆ ಇದ್ದರೆ ಆ ಎಣ್ಣೆನ ಹಾಕ್ಕೊಂಡು ರೊಟ್ಟಿ ಜೊತೆ ಈ ಚಟ್ನಿ ತಿಂದರೆ ಆಹಾ, ಬಾಯಲ್ಲಿರೋ ಹೊಲಸೆಲ್ಲ ಕಿತ್ಕೊಂಡು ಹೋಗುತ್ತೆ. ಅಂದರೆ ಅಷ್ಟು ನಾಲಿಗೆಗೆ ರುಚಿಯನ್ನು ಕೊಡುವಂಥ ಚಟ್ನಿ ಇದೆ. ನೀವು ಒಂದು ಸಲ ಮಾಡಿ ನೋಡಿರಿ, ಯಾಕಂದರೆ ಅದ್ಭುತವಾದ ಚಟ್ನಿ ಇದು. ನನಗಂತೂ ಭಾಳ ಇಷ್ಟ ಇದು. ನಾವು ಪದೇ ಮಾಡಿಸ್ಕೊಂಡು ತಿಂತಾ ಇರ್ತೀನಿ. ಇದಕ್ಕೆ ಒಂದು ಚೂರು ಎಣ್ಣೆ ಮಿಕ್ಸ್ ಮಾಡಿದ್ರೆ, ಅಂದರೆ ತುಂಬ ಖಾರ ಆಗಿದ್ರೂ ಕೂಡ ಅದು ಖಾರನ ಕಡಿಮೆ ಮಾಡುತ್ತೆ. ಈ ಥರ ಸವರ್ಕೊಂಡು ಚಿಕ್ಕ ಮಕ್ಕಳು ಇದ್ದರೆ ನಾವು ಸುಳ್ಳಿ ಮಾಡಿ ಕೂಡ ಅವ್ರಿಗೆ ಕೊಡ್ತೀವಿ. ನೀವು ಟ್ರೈ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ, ಅವರು ಅರಿವೆ ಗುರು ಶೈಲಾ ಅಂಥೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ, ಅಂದರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂಥ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂಥ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ಲರೂ ಅರಿವೆ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.